ಟ್ರಾಪ್ ವಿಚಾರವಾಗಿ ಜಿಲ್ಲೆಯ ಸಚಿವರ ಬಗ್ಗೆ ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸರ್. ಏನ್ ಹೇಳ್ತೀರಾ? ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ಹನಿ ಟ್ರಾಪ್ ನನಗೆ ಹೆಂಗೆ ಗೊತ್ತಾಗುತ್ತೆ? ಹನಿ ಹುಡುಕೊಂಡು ಹೋದರೆ ಟ್ರಾಪ್ ಆಗ್ತಾರೆ ಅಲ್ವಾ? ಅದು ಹೆಂಗಾಗ್ಬಿಡ್ತಾರೆ ಸುಮ್ಮನೆ, ಅದು ಏನೋ ಗೊತ್ತಿಲ್ಲ. ಈ ಟ್ರಾಪ್ ಆಗ್ಬೇಕು ಅಂದ್ರೆ ಹನಿ ಹುಡುಕೊಂಡು ಹೋದ್ರೆ ತರ ಟ್ರಾಪ್ ಆಗೋದು. ನಾನು ಸುಮ್ಮನೆ ಇದ್ರ ಅಂತಕ್ಕೆ ಬಂದು ಯಾರು ಟ್ರಾಪ್ ಮಾಡ್ತಾರೆ? ಹೆಂಗ್ ಮಾಡಕ್ಕಾಗುತ್ತೆ? ಅದು ಗೊತ್ತಿಲ್ಲ ನನಗೆ. ಒಟ್ನಾಗ ಟ್ರಾಪ್ ಆಗ್ತೀವಿ ಅಂತ ಅಂದ್ರೆ ಹನಿ ಹುಡುಕೊಳ್ಳೋದಾಗ ನಾವು ಟ್ರಾಪ್ ಆಗ್ತೀವಿ. ನಾಲ್ಕೈದು ಬಾರಿ ಬಂದು ಪ್ರಯತ್ನ ಮಾಡಿದ್ದಾರೆ, ನಾವು ಅದನ್ನ ಅಲರ್ಟ್ ಮಾಡಿದೀವಿ, ದೂರು ಕೊಡ್ತೀವಿ ಎಲ್ಲ ಹೇಳ್ತಾರೆ. ಕೊಡ್ಲಿ ಸರ್, ಇದು ವ್ಯವಸ್ಥೆ ಅಲ್ಲಿಲ್ಲ ಅಲ್ವಾ? ಆ ಥರ ಆಗೈತೆ ಅಂತಂದಾಗ ಯಾರು ಬಂದವ್ರೆ ಅವ್ರಿಗೆ ಗೊತ್ತಿರ್ತದೆ, ಯಾರು ಬಂದವ್ರೆ ಅಂತ ಗೊತ್ತಿರ್ತದೆ. ಅವ್ರು ಹೋಗಿ ಕಂಪ್ಲೇಂಟ್ ಮಾಡಲಿ, ಕೇಸ್ ಹಾಕ್ಲಿ, ಅವಾಗ ಎಂಕ್ವೈರಿ ಆಗುತ್ತೆ. ಕಂಪ್ಲೇಂಟ್ ಕೊಡಬೇಕು, ಯಾರು ಮಾಡ್ಯವ್ರೆ ಏನು ಎತ್ತ, ಅವ್ರು ಯಾರು ಹಂಗ ಪೂರ ಮಾಹಿತಿ ಐತೆ ಅವ್ರಿಗೆ ಕೊಡ್ಲಿ. ಕಂಪ್ಲೇಂಟ್ ತಿಂತಾರೆ ಅವ್ರೆ 45 ಜನ ಐತಿ ಅಂತಂದ್ರೆ ಪೂರ ಮಾಹಿತಿ ಐತೆ, ಅದನ್ನ ಕೊಡ್ಬೋದಲ್ಲ. ಕಂಪ್ಲೇಂಟ್ ಕೊಟ್ಟರು ಮುಗ್ದೋಯ್ತು, ಎಂಕ್ವೈರಿ ಆಗುತ್ತೆ. ಎಂಕ್ವೈರಿ ಮಾಡಿ ಯಾರು ಅದಕ್ಕೆ ಸಂಬಂಧಪಟ್ಟವ್ರು ಯಾರವರು ಅದಕ್ಕೆ ಕ್ರಮ ಆಗ್ತಕ್ಕಂಥದ್ದು ಆಗ್ಬೇಕು. ಆಗ್ಬಾರ್ದು. ಎಲ್ಲೂ ಕೂಡ ಪ್ರಸ್ತಾಪ ಆಗಿದೆ ಸರ್. ಬಿಜೆಪಿ ಅವರು ಪ್ರಸ್ತಾಪ ಮಾಡಿದ್ದಾರೆ, ಇಂಪಾರ್ಟೆಂಟ್ಲಿ ಕಾಂಗ್ರೆಸ್ ನಾಯಕರೇ ಚೀಟಿ ಕಳಿಸಿ ಪ್ರಸ್ತಾಪ ಮಾಡಿಸಿದ್ರೆ ಅನ್ನೋ ಆರೋಪ ಇದೆ ಸರ್. ಗೊತ್ತಿಲ್ಲ, ಅವೆಲ್ಲ ಎಂಕ್ವೈರಿ ಆಗ್ಬೇಕು. ಕೊಡ್ಲಿ, ಅದು ಎಂಕ್ವೈರಿ ಆಗ್ಲಿ. ಯಾರು ಚೀಟಿ ಕೊಟ್ಟವ್ರೆ, ಯಾಕೆ ಕೊಟ್ರು, ಆ ಚೀಟಿಲಿ ಏನಿತ್ತು, ಚೀಟಿ ಯಾರ ಕೈ ಕೊಟ್ಟವ್ರೆ, ಅವೆಲ್ಲವೂ ಆಗ್ಲಿ. ಎಂಕ್ವೈರಿ ಆಗ್ಬೇಕಲ್ಲ. ಇವೆಲ್ಲ ಗೊತ್ತಿಲ್ಲ, ನಾನು ಹೋಗಿರ್ಲಿಲ್ಲ. ನಾನು ಅದ್ರಾಗೇನು ಅವತ್ತು ನಾನು ಭಾಗವಹಿಸಿರ್ಲಿಲ್ಲ. ನಂದು ಜಾತ್ರೆ ಇತ್ತು, ನನಗೆ ಸೆಷನ್ ಅಲ್ಲಿ ಭಾಗವಹಿಸಿರ್ಲಿಲ್ಲ. ಅದರಿಂದ ಅಲ್ಲಿ ಏನು ಘಟನೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆ ಥರ ಆಗೈತಿ ಅಂತ ಅಂದ್ರಾಗ ಅದನ್ನು ಕೂಡ ಸೇರಿಸಿ ಎಂಕ್ವೈರಿ ಮಾಡಲಿ. ಹನಿ ಟ್ರಾಪ್ ಆಗಿರ್ತಕ್ಕಂಥದ್ದು, ಹನಿ ಟ್ರಾಪ್ ಮಾಡಕ್ ಬಂದಿರ್ತಕ್ಕಂಥದ್ದು, ಇದು ಅಂತ್ಯ ಆಗಬೇಕು. ಎಲ್ಲರೂ ಹೋಗ್ತಾರೆ, ಕೋರ್ಟಲ್ಲಿ ಹೋಗ್ತಾರೆ, ಸ್ಟೇ ತಗೊಂಬರ್ತಾರೆ. ಏನಕ್ಕೆ ತಗೊಂಬರ್ತಾರೆ, ಯಾಕೆ ತಗೊಂಬರ್ತಾರೆ? ಸುಮ್ಮನೆ ಹೋಗಿ ಕೋರ್ಟಿಗೆ ಹೋಗಿ ಯಾಕೆ ಸ್ಟೇ ತಗೊಂಬರ್ತಾರೆ? ಈಗ ಜಾರಕಿಹೊಳಿ ಅವ್ರದ್ದೇ ನೋಡಿದೆ ನಾವೆಲ್ಲ. ಡೆಲ್ಲಿಯಿಂದ ಅವ್ರು ಮಾತಾಡಿದ್ರೆ ಫೋನಾಗಿ ಇವರು ಮಾತಾಡೋರು, ರೆಸ್ಪಾನ್ಸ್ ಮಾಡ್ಯವ್ರೆ. ಅವ್ರು ಮಾತಾಡಿದ್ರೆ ಇವ್ರು ಯಾಕೆ ರೆಸ್ಪಾನ್ಸ್ ಮಾಡ್ತಾರೆ? ಅವೆಲ್ಲ ಸುಮ್ಮನೆ ಏನು ಅಂತಲೇ ಗೊತ್ತಾಗಲ್ಲ. ಇವೆಲ್ಲ ಈಚೆಗೆ ಬರ್ಬೇಕು ಅಂದ್ರೆ ಎಂಕ್ವೈರಿ ಆಗ್ಬೇಕು, ಒಂದು ಕಂಪ್ಲೇಂಟ್ ಕೊಡ್ಬೇಕು. ಯಾರಿಗೆ ಹನಿ ಟ್ರಾಪ್ ಮಾಡಕ್ ಬಂದಿದ್ರು, ಅವ್ರು ಇಂತಿಂತವ್ರು ಮಾಡಕ್ ಬಂದಿದ್ರು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಕಂಪ್ಲೇಂಟ್ ಕೊಡ್ಬೇಕು, ಕಂಪ್ಲೇಂಟ್ ಲಾರ್ಜ್ ಮಾಡ್ಬೇಕು. ಇದೆಲ್ಲ ಅಂತ್ಯ ಆಗ್ಬೇಕು. ಅದರಿಂದ ಅಂತ್ಯ ಆಗ್ಬೇಕು ಅಂತಂದ್ರೆ ಅದಕ್ಕೆ ಇರೋ ತನಿಖೆಯಿಂದಲೇ ಅದರ ಅಂತ್ಯ ಆಗ್ಬೇಕಾಗಿರ್ತಕ್ಕಂಥದ್ದು. ಅದರಿಂದ ತನಿಖೆ ಮಾಡಲಿ, ಯಾರಿಗೆ ಸಂಬಂಧಪಟ್ಟವ್ರಿಗೆ ಯಾರಿಗೆ ಈ ರೀತಿಯ ಹನಿ ಟ್ರಾಪ್ ಮಾಡಕ್ ಬಂದಿದ್ದಾರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡಿಸ್ಲಿ. ಗೊತ್ತಿಲ್ಲ ಸರ್, ಇದು ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಅದು ಯಾರು ಮಾಡ್ದವ್ರೆ ಅವ್ರನ್ನೇ ಕೇಳ್ಬೇಕು. ನನಗೆ ಅದ್ರ ಬಗ್ಗೆ ಹೆಂಗ್ ಗೊತ್ತಿರ್ತದೆ? ಈಗ ನನ್ನ ಮನಸ್ಸಲ್ಲಿ ಏನೈತೆ ಅಂತ ನಿಮ್ಗೆ ಹೆಂಗ್ ಗೊತ್ತಿದೆ? ನಾನು ನಿಮ್ ಮೀಡಿಯಾ ಮುಂದೆ ಕೂತಿದ್ದೀನಿ, ನಿಮ್ಗೂ ಏನ್ ಹೇಳ್ಬೇಕು ಅದು ಹೇಳಿರ್ತೀನಿ. ನನ್ನ ಮನಸ್ಸ ಒಳಗಡೆ ಏನಿರುತ್ತೆ ಅಂತ ಯಾರಿಗೆ ಗೊತ್ತಿರ್ತದೆ ಭಾವನೆಗಳು. ಅದರಿಂದ ಇದೆಲ್ಲ ಅಂತ್ಯ ಆಗ್ಬೇಕು. ಇದೊಂಥರ ರೆಗ್ಯುಲರ್ ಆಗಿ ಪ್ರಚಾರ ಆಗ್ತಾ ಬರ್ತೈತೆ. ಅಲ್ಲಿ ಮಾಡಿರು, ಇವ್ರು ಮಾಡಿರು, ಫ್ಯಾಕ್ಟ್ರಿ ಐತೆ, ಕಾಂಗ್ರೆಸ್ನಲ್ಲೇ ಮಾಡ್ತಾರೆ. ಇವೆಲ್ಲ ಎಲ್ಲೋ ಒಂದ್ ಕಡೆ ತಾರ್ಕಿಕ ಅಂತ್ಯ ಕಾಣಬೇಕು ಅಂತಂದ್ರೆ ಒಂದ್ಸರಿ ಇವ್ರು ಕಂಪ್ಲೇಂಟ್, ಯಾರು ಹನಿ ಟ್ರಾಪ್ ಒಳಪಟ್ಟವ್ರೋ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು. ಇದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕು. ಮುನಿರತ್ನ ತಲೆಕೆಟ್ಟೈತೆ ಹೇಳ್ತಾರೆ ಬಿಡಿ. ಅವನ ಮೇಲೆ ಕೇಸ್ ಆಗಿವೆ, ನಿಮ್ಗೆಲ್ಲ ಗೊತ್ತಲ್ಲ. ಎಷ್ಟು ಹೆಣ್ಮಕ್ಳು ಕೇಸ್ ಕೊಟ್ಟವ್ರೆ, ಏನೇನೋ ಆಗಿದೆ, ಎಷ್ಟು ದಿನ ಜೈಲಾಗಿದ್ದು ಬಂದಿದ್ರು. ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿ ಆ ತರ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಮೇಲೆ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಯಾಕೆ ಮಾಡಕ್ ಹೋಗ್ತಾರೆ ಇವ್ರಿಗೆ? ಇವರೆಲ್ಲ ಪೊಲೀಸ್ ಎಂಕ್ವೈರಿ ಮಾಡ್ಯವ್ರೆ. ಒಂದು ಹೆಣ್ಮಗ ಹೇಳ್ಕಡೈತೆ ಅಂತಂದ್ರೆ ಆ ಹೆಣ್ಮಗಿಂತ ಚೆನ್ನಾಗಿರೋದೆಲ್ಲ ಗೊತ್ತಿದ್ದಲ್ಲ. ಎಲ್ಲ ಹಿಂದೆಲ್ಲ ಮಾತಾಡಿರೋದು ಅವೆಲ್ಲ ಗೊತ್ತಿರ್ತವಲ್ಲ. ಸುಮ್ಮನೆ ನಾವು ಮೀಡಿಯಾದ ಒಂದ್ ಹೇಳೋದು, ಹಿಂದೊಂದು ನಮ್ಮ ನಡವಳಿಕೆ ಹೊಂದಿರೋದು ಎಷ್ಟು ಚೆನ್ನಾಗಿರುತ್ತದು, ಎಷ್ಟು ಚೆನ್ನಾಗಿರುತ್ತೆ ಸರ್. ಯಾರು CM ಆಗ್ತಾರೆ, ಯಾರು ಮಂತ್ರಿ ಆಗ್ತಾರೆ, ಅದು ನಮ್ಮ ಪಕ್ಷದ ಹೈಕಮಾಂಡ್ ಡಿಸೈಡ್ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರನ ಇವೆಲ್ಲ ಮಾಡ್ಬಿಟ್ಟು CM ಆಗಕ್ಕಾಗುತ್ತಾ? ಇವ್ರಿಗೆ ವರ್ಚಸ್ಸು ಹೋಗಲ್ವಾ? ಇವೆಲ್ಲ ಸುಮ್ಮನೆ ಹೇಳಕ್ಕೆ ಯಾವುದೋ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹರಣ ಮಾಡಕ್ಕೋಸ್ಕರ ಮಾಡ್ತಕ್ಕಂಥ ಅಪಾದನೆಗಳು ಬಿಟ್ರೆ ಇದ್ರಾಗ ಯಾವುದೂ ಸತ್ಯ ಇಲ್ಲ. ಅದು ಪಕ್ಷದ ಮುಖಂಡರು ಮಾತನಾಡ್ತಕ್ಕಂಥಕ್ಕಿಂತ ಮೊದಲು ಯೋಚನೆ ಮಾಡ್ಬೇಕಷ್ಟೇ. ಪಕ್ಷದ ಇಮೇಜ್ಗೆ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿರ್ಬೇಕು. ಇಲ್ಲ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ, ಅವರು ಹೋಮ್ ಮಿನಿಸ್ಟ್ರಿಗೆ, ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟು ಎಂಕ್ವೈರಿ ಮಾಡಿಸ್ಬೋದಾಗಿತ್ತು.